ಬೆಂಗಳೂರಿನಲ್ಲಿ ನಿಮ್ಮದೇನಾದರೂ ಖಾಲಿ ಸೈಟ್ ಇದ್ದರೆ ಆ ಖಾಲಿ ಸೈಟಲ್ಲಿ ಕಸ ತಂದು ಡಂಪ್ ಮಾಡ್ತಾ ಇದ್ದರೆ ಇನ್ನು ಮುಂದೆ ಮಾಲೀಕರು ಬಿ ಕೇರ್ಫುಲ್. ಜವಾಬ್ದಾರಿ ಎಲ್ಲ ನಿಮ್ಮದೇ, ನೀವೇ ತೆರವುಗೊಳಿಸಬೇಕು. ಬೆಂಗಳೂರಿನ ಖಾಲಿ ನಿವೇಶನ ಮಾಲೀಕರೇ ಎಚ್ಚರ. ನಿಮ್ಮ ಸೈಟ್ಗಳಲ್ಲಿ ಕಸದ ಕೊಂಪೆ ಇದ್ದರೆ ನೀವೇ ಸ್ವಚ್ಛಗೊಳಿಸಬೇಕು. ಖಾಲಿ ನಿವೇಶನಗಳಲ್ಲಿ ಕಸದ ತೆರವಿಗೆ 1 ತಿಂಗಳ ಗಡುವನ್ನು ಕೊಟ್ಟಿದ್ದಾರೆ. ಖಾಲಿ ಸೈಟ್ ಮಾಲೀಕರಿಗೆ ಆಗಸ್ಟ್ 15ರ ತನಕ ಗಡುವಂತೆ ತಮ್ಮ ಸೈಟ್ಗಳನ್ನ ತಾವೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆಗಸ್ಟ್ 15ರೊಳಗೆ ನಿಮ್ಮ ಸೈಟ್ ಸ್ವಚ್ಛಗೊಳಿಸದೇ ಇದ್ದರೆ ದಂಡ ಬೀಳುತ್ತೆ. ಒಂದು ಕಡೆ ಆಸ್ತಿ ತೆರಿಗೆ ಕಟ್ಟಬೇಕು, ಅದರ ಜೊತೆಗೆ ದಂಡ ಪಾವತಿ ಕಡ್ಡಾಯ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಕಸಮುಕ್ತ ಅಭಿಯಾನ ಆರಂಭ ಆಗುತ್ತೆ. ಸುಮಾರು ಜನ ರಾತ್ರೋರಾತ್ರಿ ಬಂದು ಎಲ್ಲ ಕಸ ಮಣ್ಣು ಕಲ್ಲು ಸುರಿದು ಹೋಗಿದ್ದಾರೆ. ಇದಲ್ಲದೆ ನಮ್ಮದು ರೈಡು ಸಬರ್ಬನ್ ರೈಲ್ನ ಕೆಲವು ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಮಣ್ಣುಡ್ಡೆಗಳು ಬಿದ್ದಿದ್ದಾವೆ. ಅದು ಅಲ್ಲದೆ ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಯದ್ವಾ ತದ್ವಾ ಮಣ್ಣುಡ್ಡೆಗಳು ಬಿದ್ದಿದ್ದಾವೆ. ಸೊ ಎಲ್ಲ ಇಲಾಖೆಗಳು ಕೂಡ ಸಂಯೋಜನೆ ಮಾಡಿಕೊಂಡು ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲ ಇಲಾಖೆಗಳ ಕಡೆಯಿಂದನೂ ನಾವು ಆಗಸ್ಟ್ 1ನೇ ತಾರೀಕಿನಿಂದ ಒಂದು ಕ್ಲೀನಪ್ ಡ್ರೈವನ್ನು ತೆಗೆದುಕೊಳ್ಬೇಕು ಅಂತ ಇವತ್ತು ಅದನ್ನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಆರಂಭ ಮಾಡಿದ ಮೇಲೆ ಕೆಲವು ಜನ ಖಾಲಿ ಸೈಟ್ಗಳಲ್ಲೂ ಕೂಡ ಕಸ ಕಡ್ಡಿ ಗಿಡ ಕಳೆ ಬೆಳ್ಕೊಂಡು ಅದರಿಂದನೂ ಕೂಡ ಇವತ್ತು ಕೆಲವು ಕಡೆ ಏನಾಗುತ್ತೆ, ನಿಮ್ಮ ಸೈಟನ್ನು ನೀವು ಕ್ಲೀನಾಗಿ ಇಟ್ಕೊಳ್ಳಲಿಲ್ಲ ಅಂದರೆ ಅಲ್ಲಿ ಜನ ತಂದು ಗಾರ್ಬೇಜನ್ನು ಅಲ್ಲಿ ಬಿಸಾಕಕ್ಕೆ ಶುರು ಮಾಡ್ತಾರೆ. ಗಾರ್ಬೇಜ್ ಬಂತು ಅಂದರೆ ಅಲ್ಲಿ ಬೀದಿ ನಾಯಿಗಳು ಬರ್ತವೆ, ಹಾವುಗಳು ಬರ್ತವೆ, ಅದರಿಂದ ಜನಗಳ ಆರೋಗ್ಯನೂ ಕೆಡ್ತದೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲೂ ಮನವಿ ಮಾಡ್ತಾ ಇದ್ದೇನೆ, ನಿಮ್ಮ ಖಾಲಿ ಸೈಟನ್ನು ನೀವು ಆಗಸ್ಟ್ 15ನೇ ತಾರೀಕು ಒಳಗಡೆ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಖಾಲಿ ಸೈಟ್ ಇದ್ದರೆ ಆಗಸ್ಟ್ 15ನೇ ತಾರೀಕು ಒಳಗೂ ನಿಮಗೆ 1 ತಿಂಗಳು ಟೈಮ್ ಕೊಡ್ತಾ ಇದ್ದೇವೆ. ನಿಮ್ಮ ಖಾಲಿ ಸೈಟ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ಬೆಂಗಳೂರು ಸೌಂದರ್ಯ ಸುಧಾರಣೆ ಆಗಬೇಕು, ಬೆಂಗಳೂರು ಸ್ವಚ್ಛ ಆಗಬೇಕು, ಬೆಂಗಳೂರಿನಲ್ಲಿ ವಾಸ ಮಾಡೋ ಜನಗಳಿಗೆ ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ನಿಮ್ಮ ಖಾಲಿ ಸೈಟು ಕ್ಲೀನ್ ಆಗಿದ್ದರೆ ಸಂತೋಷ, ನಿಮಗೆ ಧನ್ಯವಾದ. ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ನಾವು ಕ್ಲೀನ್ ಮಾಡ್ತೀವಿ, ದಂಡ ಹಾಕಿ ನೀವು ದಂಡನೂ ಕಟ್ಟೋದಿಲ್ಲ, ಕ್ಲೀನು ಮಾಡ್ಕೊಳ್ಳೋದಿಲ್ಲ ಅಂದರೆ ನಮಗೆ ಸ್ವಚ್ಛತೆ ಹೇಗೆ ಸುಧಾರಣೆ ಆಗುತ್ತೆ? ಸೊ ನೀವು ಆಗಸ್ಟ್ 15 ಇವತ್ತಿಂದ 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ ನಿಮ್ಮ ಖಾಲಿ ಸೈಟ್. ಸೊ ಆಗಸ್ಟ್ 15ರ ತನಕ ಗಡುವನ್ನು ಕೊಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಕಸವನ್ನು ತೆರವುಗೊಳಿಸೋದಕ್ಕೆ. ಇನ್ನು ಫುಟ್ಪಾತ್ ಬಳಿಕ ಸರ್ಕಾರದಿಂದ ಮತ್ತೊಂದು ಆಪರೇಷನ್. ಆಗಸ್ಟ್ 1ರಿಂದ ಬೆಂಗಳೂರಿನಲ್ಲಿ ಕಸಮುಕ್ತ ಅಭಿಯಾನವನ್ನು ಶುರು ಮಾಡ್ತಾರೆ. 1661 ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತು ಮಾಡಿದ್ದಾರೆ ಅಧಿಕಾರಿಗಳು. ರಸ್ತೆ, ಬಸ್ ನಿಲ್ದಾಣ, ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಾಚರಣೆ ಆಗುತ್ತೆ. ಎಲ್ಲೆಲ್ಲಿ ಕಸದ ರಾಶಿ ಇರುತ್ತೋ ಅಲ್ಲಿ ಆಪರೇಷನ್ ಕ್ಲೀನಿಂಗ್. ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ. ಎಲ್ಲದಕ್ಕಿಂತ ಹೆಚ್ಚಾಗಿ ಏರಿಯಾಗಳಲ್ಲಿ ತಂದು ಕಸಗಳನ್ನ ಡಂಪ್ ಮಾಡ್ತಾರಲ್ಲ, ಆ ರೋಡ್ ಎಂಡಲ್ಲಿ ಅಥವಾ ಯಾವುದೋ ಒಂದು ರಾಜಕಾಲುವೆ ಹತ್ತಿರ, ಅದನ್ನು ಕಂಟ್ರೋಲ್ ಮಾಡಬೇಕು. ಯಾರು ತಂದು ಬಿಸಾಕಬಾರ್ದು ಆ ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಕೆಲವು ಏರಿಯಾಗಳಲ್ಲಿ ಏನಾಗುತ್ತೆ, ಖಾಲಿ ಸೈಟ್ ಇರುತ್ತೆ ನಿಜ, ಮಾಲೀಕರು ಎಲ್ಲೋ ಇರ್ತಾರೆ, ಅಕ್ಕಪಕ್ಕದವರೆಲ್ಲ ತಂದು ಕಸನಲ್ಲಿ ಸುರಿತಾನೇ ಇರ್ತಾರೆ, ಬೇಡ ಅಂದರೂ ಕೇಳಲ್ಲ. ಈಗ ಆ ಜವಾಬ್ದಾರಿ ಎಲ್ಲ ಮಾಲೀಕರೇ ಹೊತ್ಕೋಬೇಕಾ, ಅವರೇ ಕ್ಲೀನ್ ಮಾಡಬೇಕಾ ಅಂತ? ಖಂಡಿತ ಅರವಿಂದ್, ಮೊದಲಿಂದನೂ ಕೂಡ ಆ ನಿಯಮ ಇದೆ. ಯಾರೇ ಖಾಲಿ ಸೈಟ್ಗೆ ತಂದು ಕಸ ಹಾಕಿದ್ರು ಕೂಡ ಆ ಜವಾಬ್ದಾರಿಯನ್ನು ಹೊರಬೇಕಾಗಿರುವಂಥದ್ದು ಖಾಲಿ ಸೈಟ್ನ ಮಾಲೀಕರು. ಆ ಖಾಲಿ ಸೈಟ್ನ ಮಾಲೀಕರ ದಂಡವನ್ನು ಪಾವತಿಸಬೇಕಾಗತ್ತೆ. ತಮ್ಮ ಖಾಲಿ ಸೈಟನ್ನು ಸ್ವಚ್ಛತವಾಗಿ ಇಟ್ಕೊಳ್ಬೇಕಾಗತ್ತೆ. ಆ ಕೆಲಸವನ್ನು ಮಾಡ್ತಾ ಇಲ್ಲ. ಈಗಲೂ ಕೂಡ ದಂಡ ಹಾಕುವಂಥ ಪದ್ಧತಿ ಇದೆ, ಆ ನಿಯಮ ಕೂಡ ಇರುವಂಥದ್ದು. ಆದರೆ ಈಗ ಕಸಮುಕ್ತ ಅಭಿಯಾನ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ
ಖಡಕ್ ಎಚ್ಚರಿಕೆಯನ್ನು ಸಚಿವರು ಕೊಟ್ಟಿರುವಂಥದ್ದು. 1 ತಿಂಗಳ ಕಾಲ ಸಮಯವನ್ನು ಕೊಡ್ತಾ ಇದ್ದಾರೆ. ತಮ್ಮ ಖಾಲಿ ಸೈಟಲ್ಲಿ ಕಸ ಗಿಡ ಗಂಟೆ ಬೆಳ್ಕೊಂಡಿದ್ರೆ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ 1 ತಿಂಗಳ ಗಡುವು ಮುಕ್ತಾಯ ಆದ್ರೂ ನಂತರ ಆ ಖಾಲಿ ಸೈಟಲ್ಲಿ ಕಸ ಇದ್ರೆ GBN ಅದನ್ನು ಸ್ವಚ್ಛ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ಆ ಸ್ವಚ್ಛತೆಯ ವೆಚ್ಚ ಏನು ಬರುತ್ತೆ ಆ ವೆಚ್ಚವನ್ನು ಖಾಲಿ ಸೈಟ್ ಮಾಲೀಕರು ಭರಿಸಬೇಕಾಗತ್ತೆ. ಆ ರೀತಿಯಾದಂಥ ಒಂದು ಅಭಿಯಾನ ಮಾಡಲಿಕ್ಕೆ ಹೊರಟಿರುವಂಥದ್ದು. ಮತ್ತೊಂದು ಕಡೆ 1661 ಕಡೆ ಡೆಬ್ರಿಸು ಮತ್ತು ಕಸ ಹಾಕಿರುವಂಥ ಪ್ರದೇಶಗಳನ್ನು ಗುರುತು ಮಾಡಿದ್ದಾರೆ. ಅವುಗಳನ್ನು ಸ್ವಚ್ಛ ಮಾಡುವಂಥ ಕೆಲಸ ಆಗಸ್ಟ್ 1ನೇ ತಾರೀಕಿಂದ ಆಗುತ್ತೆ ಅನ್ನುವಂಥ ನಿಯಮವನ್ನು ಕೂಡ ಈಗ ಜೊತೆಗೆ ಮತ್ತೊಂದು ಅಭಿಯಾನಕ್ಕೆ ಸಚಿವರು ಮುಂದಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ಖಾಲಿ ಸೈಟ್ ಮಾಲೀಕರು ಏನಿದ್ದಾರೆ ಜೊತೆಗೆ ತೆರಿಗೆ ವಂಚಿತರು ಏನಿದ್ದಾರೆ ಅವರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಗೆ ತೆರಿಗೆ ವಂಚಿತರು ಸುಮಾರು 36 ಲಕ್ಷ ತೆರಿಗೆದಾರರಲ್ಲಿ ಬರೀ 16 ಲಕ್ಷ ಅಷ್ಟೇ ತೆರಿಗೆ ಕಟ್ತಾ ಇದ್ದಾರೆ. ಉಳಿದ 16 ಲಕ್ಷ ಜನ ತೆರಿಗೆಯನ್ನು ಕಟ್ತಾ ಇಲ್ಲ. ಅವರ ಪತ್ತೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಖಾಲಿ ಸೈಟ್ ನಿವೇಶನಗಳು ಏನಿದ್ದಾವೆ ಅವುಗಳನ್ನು ಸ್ವಚ್ಛ ಮಾಡುವಂಥ ಕೆಲಸ ಮತ್ತು ಮಾಲೀಕರಿಗೆ ಎಚ್ಚರಿಸುವಂಥ ಕೆಲಸವನ್ನು ಸಚಿವರು ಮಾಡಿರುವಂಥದ್ದು. ಆಗಸ್ಟ್ 1ರಿಂದ ಅಭಿಯಾನ ಶುರುವಾಗುತ್ತೆ. ಯಾವ ರೀತಿ ಕಾರ್ಯಾಚರಣೆ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವಾಗ ಕಸದ್ದು ಮಾತ್ರ ಬೆಂಗಳೂರಿನ ಸೌಂದರ್ಯವನ್ನು ಹಾಳು ಮಾಡ್ತಾ ಇರೋದೇ ಕಸ. ಅದು ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂತಹ ಕೆಲಸ.